ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಟ್ವಿಸ್ಟ್. ತಿಮರೋಡಿ ಗ್ಯಾಂಗ್ನಿಂದ ಮತ್ತಷ್ಟು ವಿಡಿಯೋ ರಿಲೀಸ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಸಂಬಂಧ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾಲೇ ಇದೆ. ತನಿಖೆ ಮುಂದುವರೆಸಿರೋ ಎಸ್ಐಟಿಗೂ ಇದು ಷಡ್ಯಂತ್ರ ಅನ್ನೋದು ಖಾತರಿಯಾಗಿದೆ. ಈ ಷಡ್ಯಂತ್ರದ ರೂವಾರಿ ಬುರುಡೆ ಗ್ಯಾಂಗ್ನ ಸಾರಥಿ ಮಹೇಶ್ ತಿಮರೋಡಿ ಅನ್ನೋದು ಬಟಬಯಲಾಗಿದೆ. ಹೀಗಾಗಿ ಈ ಪ್ರಕರಣದಿಂದ ಪಾರಾಗಲು ಬುರುಡೆ ಗ್ಯಾಂಗ್ ನಾನಾ ಕಸರತ್ತು ಮಾಡುತ್ತಿದೆ. ಅದರಂತೆ ಬುರುಡೆ ಗ್ಯಾಂಗ್ ಒಂದೊಂದೇ ಪಾರ್ಟ್ನಲ್ಲಿ ಚಿನ್ನಯ್ಯನ ವಿಡಿಯೋವನ್ನ ರಿಲೀಸ್ ಮಾಡ್ತಿದೆ. ಇವತ್ತು ತಿಮರೋಡಿ ಚಿನ್ನಯ್ಯ ಮಾತುಕತೆಯ 6ನೇ ಭಾಗದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿರುವ ಚಿನ್ನಯ್ಯ, ಧರ್ಮಸ್ಥಳದಲ್ಲಿ ರವಿ ಪೂಜಾರಿ, ಗೋಪಾಲಕೃಷ್ಣ ರೂಮ್ ಬಾಯ್ಗಳಿದ್ರು. ಈ ಇಬ್ಬರು ಸಂತೋಷ್ ರಾವ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ನಾನು ರವಿ ಪೂಜಾರಿ, ಗೋಪಾಲಕೃಷ್ಣ ಜೊತೆ ಸೇರಿಕೊಳ್ಳುತ್ತಿದ್ದೆ. ಸೌಜನ್ಯ ಕಿಡ್ನಾಪ್ ಕೇಸಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದಾನೆ. ಕೊಲೆ ಮಾಡಿದವರಿಗೆ ಕಾವಲು, ಊಟ ಸಪ್ಲೈ ಮಾಡುತ್ತಿದ್ದ ಎಂದು ಹೇಳಿರೋ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ಇಬ್ಬರು ರೂಬೈ ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ ಇವರು ಸಂತೋಷನವ್ರನ್ನ ಇಳ್ಕೊಂಡು ಬಂದದ್ದು ಇವರು ಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ ಇವರಾದ್ರು, ಇವರನ್ನು ತಂದು ಒಪ್ಪಿಸಿದ್ರು. ಆದ್ರೆ ಇಳಿದು ಕೊಟ್ಟಾಗ ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋಗಿ ಯಾರು ಇವನು ಅಂತೇಳಿ ಕೊಂಡೋಗಿ ಆಯ್ತು. ಸ್ವಲ್ಪ ದಿನ ಆಯ್ತು, ದಿನ ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇಳಿದು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅವನು ಸ್ವಲ್ಪ ಕಾಣದೇ ಹೋದ ಅವನ ಇವನು ಸಪರೇಟ್ ಗೊತ್ತಾಯ್ತು. ಅದೇ ಈ ಹುಡುಗಿ ಕಿಡ್ನಾಪ್ ಇನ್ವಾಲ್ವ್ ಆಗಿಟ್ಟಿದ್ದಾನೆ ರವಿ ಪೂಜಾರಿ. ಇದು ಅವನ ಭಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ. ಕಿಡ್ನಾಪ್ ಆದರೆ ಇನ್ವಾಲ್ವ್ ಆಗಿದ್ದಾನೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿದ್ರು ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ನಾವು ಹೇಳಿಕೊಟ್ಟಂತೆ ಸಾಕ್ಷಿ ಹೇಳಬೇಕು. ಹೇಳಿದಂತೆ ಮಾಡಿದ್ರೆ ಎಣಿಸಲಾಗದಷ್ಟು ಹಣ. ತಿಮರೋಡಿ ಬಳಿ ಹೇಳಿಕೆ ನೀಡಿರೋ ಚಿನ್ನಯ್ಯ, ಇದಷ್ಟೇ ಅಲ್ಲದೆ ನಾನು ಹೇಳಿದಂತೆ ಮಾಡಿದ್ರೆ ಎಣಿಸಲಾಗದಷ್ಟು ಹಣ ಕೊಡ್ತೇವೆ. ಹೈಕೋರ್ಟ್ ಸೇರಿ ಎಲ್ಲೇ ಕರೆದ್ರೂ ನಾವು ಹೇಳಿಕೊಟ್ಟಂತೆ ಸಾಕ್ಷಿ ಹೇಳಬೇಕು. ಹೇಳ್ತೀರಾ ಎಂದಿದ್ದಕ್ಕೆ ಹೂ ಎಂದಿದ್ದೆ ಎಂದು ಚಿನ್ನಯ್ಯ ತಿಮರೋಡಿ ಬಳಿ ಮಾತನಾಡಿದ ವಿಡಿಯೋ ರಿಲೀಸ್ ಆಗಿದೆ. ನಾವು ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ ಹೇಳ್ತೀವಿ ಅಂತ ಹೇಳ್ತೀರಾ ಅಂತ ಹೇಳಿ. ಆಗ ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಅವ್ರು ಕೇಳೋರು. ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ನೀವು ಅಲ್ಲಿ ತೊಗೊತಿದ್ರೆ ಏನು ಮಾತಾಡ್ತಾರಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಸೌಜನ್ಯ ಕೊಲೆ ಬಗ್ಗೆ ರವಿ ಪೂಜಾರಿಗೆ ಗೊತ್ತು. ರವಿ ಪೂಜಾರಿ ಮದುವೆಯಾಗಿರ್ಲಿಲ್ಲ, ಹಣ ಕೊಟ್ಟಿದ್ರು. ಇನ್ನು ಪಾರ್ಟ್ 7ನೇ ವಿಡಿಯೋದಲ್ಲಿ ಚಿನ್ನಯ್ಯ ಮತ್ತಷ್ಟು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ. ಸೌಜನ್ಯ ಕೊಲೆ ಬಗ್ಗೆ ರವಿ ಪೂಜಾರಿಗೆ ಗೊತ್ತಿತ್ತು. ಇತ್ತ ರವಿ ಪೂಜಾರಿ ಮದುವೆಯಾಗಿರ್ಲಿಲ್ಲ, ಹೀಗಿದ್ರೂ ಆತನಿಗೆ 25,000 ಹಣ ನೀಡಿದ್ರು ಎಂದು ತಿಮರೋಡಿ ಜೊತೆಗೆ ಮಾತನಾಡುವ ವಿಡಿಯೋದಲ್ಲಿ ಹೇಳಿಕೆ ನೀಡಿದ್ದಾನೆ. ಸ್ವಲ್ಪ ಹಣವನ್ನ ಮನೆಗೆ ಕೊಟ್ಟಿದ್ದ. ಕುಡಿತದ ದಾಸನಾಗಿದ್ದ ರವಿ ಪೂಜಾರಿ ಕುಡಿದ ಮತ್ತಿನಲ್ಲಿ ಸೌಜನ್ಯ ಕೊಲೆ ಮಾಡಿದ್ಯಾರು ಎಂಬುದು ಗೊತ್ತಿದೆ ಎಂದಿದ್ದ. ಆಗ ನನಗೆ ಭಯ ಆಯಿತು ಎಂದು ತಿಮರೋಡಿ ಬಳಿ ಚಿನ್ನಯ್ಯ ಹೇಳಿದ್ದಾನೆ. ತುಂಬಾ ಸರಿ ಕೇಳಿದ್ವಿ, ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಹೊರಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸು. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವಾಗ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಕೊಟ್ಟಿದ್ದಾರೆ. ಹೋಗಿದ್ದ ಅವಾಗ ನಾವು ಹೇಳಿ ಮಾತಾಡುವಾಗ ಹೋಗ ನಿಮ್ಗೆ ಎಂತ ಗೊತ್ತಾ ಹೋಗ ಅಂತೇಳಿ ನನ್ನ ಹೇಳಿದ್ದಾರೆ. ಎಂತದ್ದು ಮಾಡಿ ನಿಮ್ಗೇನು ಬಾರಿ ಗೊತ್ತು, ನೀನೆಂತ ಆಗಬೇಕು, ನಿಮ್ ಸೌಜನ್ಯ ಕೊಟ್ಟು ಗೊತ್ತ ನಿಮ್ಗೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಿನ್ಗೆ ಬಾರಿ ಗೊತ್ತಾ, ನೀನು ಹೇಳ ನೋಡುವ ಅಂತ ಹೇಳಿ ಸಣ್ಣ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ನನಗೆ ಭಯ ಆಗೋಯ್ತು. ಈ ನಡುವೆ ತಿಮರೋಡಿ ಮನೆಯಲ್ಲಿ ಶೋಧ ನಡೆಸುವ ವೇಳೆ ಎಸ್ಐಟಿ ಅಧಿಕಾರಿಗಳಿಗೆ ಗನ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸಿದ್ರು. ಹೀಗಾಗಿ 2 ದಿನದ ಹಿಂದೆ ಮಹೇಶ್ ಶೆಟ್ಟಿ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿದ್ದು ಇಂದು ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ವಿಚಾರಣೆಗೆ ಹಾಜರಾಗಲಿಲ್ಲ. ಹೀಗಾಗಿ ಮತ್ತೊಮ್ಮೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಲೇ ಇದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.